ಇದು ನಮ್ಮ ಲಾಸ್ಟ್ ಇದು ಸೆಷನ್ ಮ್ಯಾಮ್. ಏನಂತಂದ್ರೆ ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರ್. ನಾನು ನಿಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ಬೋದು. ಕರಿಬಸಪ್ಪ. ಬಂದಿದ್ದು ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಓಕೆ. ಅಮಿತ್. ಅಮಿತ್ ತುಂಬಾ ಮಾತಾಡ್ತಾರಂತೆ, ಬಟ್ ಅಲ್ಲಿ ಮಾತಾಡ್ಲಿಲ್ಲ. ಕಾಕ್ರೋಚ್ ಸುದಿ. ಅಯ್ಯೋ ನನ್ನ ಅಣ್ಣ. ಕಾವ್ಯ. ಕಾವ್ಯ ಲಕ್ಕಲ್ಲಿ ಟಾಪ್ 6ಗೆ ಬಂದ್ಬಿಟ್ರು. ಗಿಲ್ಲಿ. ಗಿಲಿ ಇನ್ನೊಬ್ರು ಆಟನ ಹೇಗೆ ಕೆಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಜಾನ್ವಿ. ಜಾನ್ವಿ ಜಾನು. ಅಶ್ವಿನಿ ಎಸ್ ಎನ್. ಅಶ್ವಿನಿ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಮನೆಯಿಂದ ಹೊರಟೋಗಿದ್ರು. ಅಭಿಷೇಕ್. ಅಭಿಷೇಕ್ ತುಂಬಾ ಒಳ್ಳೆ ಮಾನವೀಯತೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಧನುಷ್. ಧನುಷ್ ಇನ್ನೊಂಚೂರು ಮಾತಾಡ್ಬೇಕಿತ್ತು. ಧ್ರುವಂತ್. ಧ್ರುವಂತ್ ಕ್ಯೂಟಿ ಬಾಯ್. ಮಲ್ಲಮ್ಮ. ಮಲ್ಲಮ್ಮ ತಾಯಿಯಾಗೇ ಇದ್ರು ಅವರು ಇಡೀ ಮನೆಗೆ. ರಕ್ಷಿತಾ. ರಕ್ಷಿತಾ ಪಟ್ ಪಟಾಕಿ ನನ್ನ ಫೇವ್ರೆಟ್. ಮಂಜು ಭಾಷಿನಿ. ಮಂಜು ಭಾಷಿನಿ ಅರ್ಥನೇ ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರನ್ನ. ಆಕ್ಚುಲಿ ತುಂಬಾ ಕಡಿಮೆ ಪೀರಿಯಡ್ ಬೇರೆ ಇದ್ರು. ಹೌದು. ರಾಶಿಕಾ. ರಾಶಿಕಾ ಹಠ ತುಂಬಾ ಜಾಸ್ತಿ. ಹಠ ಒಂದ್ ಬಿಟ್ರೆ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್. ರಘು ಸರ್ ಸೇಮ್ ಹೇಳಿದ್ರು. ಹೌದು. ಸ್ಪಂದನ. ಸ್ಪಂದನ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಸ್ಪಂದನನ್ಗೆ. ಅದು ಒಂಥರ ಮುದ್ದು. ಮಾಳು. ಅಯ್ಯೋ ಮಾಳು ಛಲಗಾರ. ಆಕ್ಚುಲಿ ತುಂಬಾ ಛಲ ಇದೆ. ಇನ್ನೊಂದು ಸ್ವಲ್ಪ ಛಲನ ಚೆನ್ನಾಗಿ ತೋರಿಸಿ ಬಿಗ್ ಬಾಸ್ ಮನೇಲಿ ಟಾಪ್ 6 ಇರ್ತಿದ್ರು. ಓಕೆ. ಸತೀಶ್ ಕ್ಯಾಡಬಮ್ಸ್. ಓ ನಾನು ಒಳಗಿದ್ದಾಗ ಶರ್ಟು ಸನ್ಗ್ಲಾಸು. ಯಾಕಂದ್ರೆ ಬಿಗ್ ಬಾಸ್ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಸತೀಶ್ ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಒಳಗಡೆ ಇದ್ದಾಗ ನನ್ಗೆ ಹೊರಗಡೆ ತುಂಬಾ ಪ್ರಚಾರ ಕೊಟ್ಟಿದ್ರು, ಸೊ ಥ್ಯಾಂಕ್ ಯು. ಚಂದ್ರಪ್ರಭಾ. ಚಂದ್ರಪ್ರಭಾ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವರಿಂದ, ಬಟ್ ಯಾಕೋ ಅದು ಹೊರಗೆ ಬರಲೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ರಘು. ರಘು ನನಗೆ ಒಂಥರ ಮಗು, ಬಟ್ ಈಗ ನನಗೂ ಒಂಥರ ರಘು ಅಣ್ಣನೇ ನನ್ನ ಡಾನ್ಸಿಂಗ್ ಪಾರ್ಟ್ನರ್. ಓಕೆ. ಸೂರಜ್. ಸೂರಜ್ ಮಗನ್ ಫೀಲ್ ಕೊಡ್ತಾನೆ. ರಿಷಾ. ರಿಷಾ ಅದು ಒಂಥರ ಹೇಗೆ ಹೇಳೋದು ಅವಳನ್ನ, ನೋ ಫಿಲ್ಟರ್. ಓಕೆ. ನಿಮ್ಮ ಫೇವ್ರೆಟ್ ರಜತ್. ಅಯ್ಯೋ ನನ್ನ ಖಾಲಿ ಡಬ್ಬ. ಓಕೆ. ಚೈತ್ರ. ಅಷ್ಟೇ. ಓಕೆ. ಇನ್ನು ಎಲ್ರಿಗೂ ಹೇಳ್ತಾ ಇದ್ವಿ ನಾವು ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಮಾಡ್ತೀರಾ, ಅದಕ್ಕೆಲ್ಲದಕ್ಕೂ ಆಲ್ ದ ಬೆಸ್ಟ್ ಅಂತ. ನೀವು ಆಲ್ರೆಡಿ ತುಂಬಾ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ಬಟ್ ಸ್ಟಿಲ್ ನಿಮ್ಮನ್ನ ಅರಸಿ ಸಾಕಷ್ಟು ಪ್ರಾಜೆಕ್ಟ್ಗಳು ಬರಲಿ, ನಿಮಗೆ ನಿಮ್ಮ ಫ್ಯೂಚರ್ ಇನ್ನೂ ಬ್ರೈಟ್ ಆಗಿರ್ಲಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಮ್ಯಾಮ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ ಯು. ನಮ್ಮನ್ನ ಇಷ್ಟೊತ್ತು ಕೂರಿಸ್ಕೊಂಡು ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ.